ಬಾಲ ಕಾರ್ಮಿಕ ಸಮಸ್ಯೆಯ ದುಷ್ಪರಿಣಾಮಗಳೇನು? ಹಾಗಾದ್ರೆ ಬಾಲ ಕಾರ್ಮಿಕರು ಇದ್ದಾರೆ ಅಂತ ಆದ್ರೆ ಅದರಿಂದ ಆಗುವ ದುಷ್ಪರಿಣಾಮಗಳು ಏನು ಅಂತ ಏಪ್ರಿಲ್ 2025ರಲ್ಲಿ ಕೇಳಿದ್ದಾರೆ. ಸೊ ಈ ಬಾಲ ಕಾರ್ಮಿಕರನ್ನ ದಿನವಿಡೀ ಕೆಲಸಕ್ಕೆ ಬಳಸುವವರು ಏನ್ ಮಾಡ್ತಾ ಇದ್ದಾರೆ? ಅವರ ಮಾನಸಿಕ, ಭಾವನಾತ್ಮಕ, ಶೈಕ್ಷಣಿಕ ಅಥವಾ ವೈದ್ಯಕೀಯ ಅಗತ್ಯಗಳಿಗೆ ಯಾವುದೇ ಗಮನವನ್ನ ಹರಿಸುವುದಿಲ್ಲ. ಓಕೆ, ಸೊ ಮಾನಸಿಕ ಅಂದ್ರೆ ಮೆಂಟಲ್ ಹೆಲ್ತ್, ಓಕೆ, ಭಾವನಾತ್ಮಕ, ಇಮೋಷನಲ್, ಶೈಕ್ಷಣಿಕ, ಎಜುಕೇಶನಲ್, ಮೆಡಿಕಲ್, ಯಾವುದೇ ರೀತಿಯ ಸೌಲಭ್ಯಗಳನ್ನ ಅವರಿಗೆ ಕೊಡ್ತಾ ಇಲ್ಲ. ಬದಲಾಗಿ ಅವರನ್ನು ದೈಹಿಕ ಮತ್ತು ಮಾನಸಿಕವಾಗಿ ಹಿಂಸೆಗೀಡು ಮಾಡ್ತಾ ಇದ್ದಾರೆ. ಹೆಚ್ಚು ದುಡಿಸಿಕೊಳ್ಳುವುದು, ಹೆಚ್ಚು ಲಾಭಕ್ಕೋಸ್ಕರ ಅವರನ್ನ ಹೆಚ್ಚು ಕೆಲಸ ಮಾಡಿಸಿಕೊಳ್ಳುವುದು, ಮಾನಸಿಕವಾಗಿ ಅವರಿಗೆ ಹಿಂಸೆ ಮಾಡುವುದು, ಅವರ ಬಾಲ್ಯವನ್ನ ಕಸಿಯಲಾಗ್ತಾ ಇದೆ. ಇದರಿಂದಾಗಿ ಅನಾರೋಗ್ಯ, ಪೌಷ್ಟಿಕ ಆಹಾರದ ಕೊರತೆ ಮತ್ತು ಸೂಕ್ತ ವೈದ್ಯಕೀಯ ಸೌಲಭ್ಯಗಳ ಕೊರತೆಯಿಂದಾಗಿ ಬಲವಂತವಾಗಿ ಉದ್ಯೋಗಕ್ಕೆ ದೂಡುವುದು, ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಇತ್ಯಾದಿ ಕಾರಣಗಳಿಂದ ಬಾಲ ಕಾರ್ಮಿಕರು ಬವಣೆ ಪಡುತ್ತಿದ್ದಾರೆ. ಫಸ್ಟ್ ಆಫ್ ಆಲ್, ಮುಖ್ಯವಾಗಿ ಬಾಲ ಕಾರ್ಮಿಕ ಪದ್ಧತಿ ಅನ್ನುವಂಥದ್ದೇ ಭಾರತದಲ್ಲಿ ನಿಷೇಧವಾಗಿದೆ. 14 ವರ್ಷದ ಒಳಗಿನ ಮಕ್ಕಳನ್ನ ಯಾರು ಕೆಲಸಕ್ಕೆ ನೇಮಿಸಿಕೊಳ್ಳುವ ಹಾಗೆ ಇಲ್ಲ, ಅದು ಶಿಕ್ಷಾರ್ಹ ಅಪರಾಧ. ಹಾಗೂ ನೇಮಿಸಿಕೊಂಡಲ್ಲಿ ಅವರ ಆರೋಗ್ಯ, ಅವರ ಪೌಷ್ಟಿಕ ಆಹಾರ, ಅವರ ವೈದ್ಯಕೀಯ ಅಗತ್ಯಗಳು, ಸಾಮಾಜಿಕ ಅಗತ್ಯಗಳಿಗೆ ಗಮನ ಕೊಡಬೇಕಾಗತ್ತೆ. ಆದ್ರೆ ಇಲ್ಲಿ ಆ ತರ ನಡೀತಾ ಇಲ್ಲ. ಸೊ ಈ ಒಂದು ಪದ್ಧತಿಯಿಂದಾಗಿ ಅವರು ಅನಾರೋಗ್ಯಕ್ಕೀಡಾಗ್ತಾ ಇದ್ದಾರೆ, ಪೌಷ್ಟಿಕ ಆಹಾರದ ಕೊರತೆಯಿಂದ, ಅಪೌಷ್ಟಿಕತೆಯಿಂದ ಬಳಲುತ್ತಾ ಇದ್ದಾರೆ. ಜೊತೆಗೆ ಸೂಕ್ತ ವೈದ್ಯಕೀಯ ಸೌಲಭ್ಯಗಳ ಕೊರತೆ, ಬಲವಂತವಾಗಿ ಅವರನ್ನು ದುಡಿಮೆಗೆ ಹಚ್ಚುವುದು, ಆರ್ಥಿಕ ಮತ್ತು ಸಾಮಾಜಿಕ ಶೋಷಣೆ ಇತ್ಯಾದಿಗಳಿಂದ ಅವರು ಬಳಲುತ್ತಿದ್ದಾರೆ. ಇದರಿಂದಾಗಿ ಅವರ ಬಾಲ್ಯವನ್ನ ನಾವು ಕಸಿಯುತ್ತಾ ಇದ್ದೇವೆ. ಓಕೆ, ಈ ದುಷ್ಪರಿಣಾಮಗಳು ಬಾಲಕಾರ್ಮಿಕ ಸಮಸ್ಯೆಯಿಂದ ಉಂಟಾಗ್ತಾ ಇವೆ. ಸೊ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು ಅಂತ ಹೇಳ್ತೀವಿ ಅಲ್ವಾ? ಸೊ ಅಂತ ಮಕ್ಕಳನ್ನ ನಾವು ಬಾಲ ಕಾರ್ಮಿಕ ಪದ್ಧತಿಗೆ ದೂಡಿದಾಗ ಏನಾಗತ್ತೆ ಮಕ್ಕಳೇ? ಮುಂದಿನ ಭಾರತದ ಭವಿಷ್ಯಕ್ಕೆ ಧಕ್ಕೆ ಉಂಟಾಗುತ್ತೆ.